ಅಧಿಕಾರಿಗಳ ಟೆಂಡರ್ ಗೋಲ್ಮಾಲ್ 2005ರಲ್ಲೇ ಆರಂಭ ಆಗಿತ್ತು. ಆದರೆ ಮಾಹಿತಿ ಕಾಯ್ದೆಯಿಂದ ವಿನಾಯಿತಿ ಪಡೆದ್ರಿಂದ ಅದು ಯಾವುದು ಕೂಡ ಬಹಿರಂಗಗೊಂಡಿಲ್ಲ. ಆದರೆ ಈಗ ಕೆಲ ಮಾಹಿತಿಗಳು ಹೊರಬೀಳ್ತಿವೆ. ನಾವೊಂದು ಈ ಬಗ್ಗೆ ರಿಯಾಲಿಟಿ ಚೆಕ್ ಮಾಡಿದ್ವಿ. ಆಗ ಈ ಅಧಿಕಾರಿಗಳ ಬಣ್ಣ ಬಯಲಾಗಿದ್ದು ಹೀಗೆ ನೋಡಿ. ಬಿಎಂಆರ್ಸಿಎಲ್ ನಮ್ಮ ಮೆಟ್ರೋ ಉದ್ಘಾಟನಾ ಸಮಾರಂಭವನ್ನು ಭರ್ಜರಿಯಾಗಿ ನೆರವೇರಿಸಿತು. ಆದರೆ ಈ ಕಾರ್ಯಕ್ರಮದ ಆಯೋಜನೆಗೆ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರು ಟೆಂಡರ್ ಕರೆಯದೇ ಇರುವುದು, ಅವರು ಕೊಟ್ಟ ಖರ್ಚಿನ ವಿವರಗಳು, ಕಾರ್ಯಕ್ರಮದ ವ್ಯವಸ್ಥೆಗಳನ್ನು ಕಂಡಾಗ ನಮ್ಮಲ್ಲಿ ಸಾಕಷ್ಟು ಅನುಮಾನಗಳು ಮೂಡಿದವು. ಬಿಎಂಆರ್ಸಿಎಲ್ ಬರೀ ನಮ್ಮ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮಕ್ಕೆ 150 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಇಷ್ಟು ಖರ್ಚಾಗುತ್ತಾ ಅಂತ ತಿಳಿಯಲು ನಾವು ರಿಯಾಲಿಟಿ ಚೆಕ್ ಮಾಡಿದೆವು. ಅದು ಹೇಗಂದ್ರೆ, ಸುವರ್ಣ ನ್ಯೂಸ್ ಚಾನೆಲ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಿದೆ ಅಂತ ಹೇಳಿ ಆನ್ಲೈನ್ ಟೆಂಡರ್ ಕರೆದೆವು. ಅದರಲ್ಲಿ ನಾವು ರಾಜ್ಯದ ಪ್ರಮುಖ ಕಂಪನಿಗಳಿಗೆ ಭರ್ತಿ ಮಾಡಲು ಖಾಲಿ ಕೊಟೇಶನ್ ಕಳುಹಿಸಿಕೊಟ್ಟೆವು. ಇದು ನಮ್ಮ ಮೆಟ್ರೋದ ಉದ್ಘಾಟನಾ ಕಾರ್ಯಕ್ರಮದ ಕೊಟೇಶನ್ನ ಪ್ರತಿಯಾಗಿತ್ತು. ಈ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಕಂಪನಿಗಳು ಹಾಗೂ ಅವು ಸಲ್ಲಿಸಿದ ಬಿಡ್ ವಿವರ ಇಂತಿದೆ. ವಿಷ್ಣು ಟೆಂಟ್ ಹೌಸ್ 65,25,420 ರೂಪಾಯಿಗೆ ಅತಿ ಹೆಚ್ಚು ಬಿಡ್ ಮಾಡಿತು. ಇನ್ನು ಎರಡನೇ ಸ್ಥಾನದಲ್ಲಿದೆ ಮಾನ್ಯುಮೆಂಟ್ ಅಡ್ವರ್ಟೈಸರ್ಸ್ ಪ್ರೈವೇಟ್ ಲಿಮಿಟೆಡ್. ಇದು 51,79,246 ರೂಪಾಯಿ ಮತ್ತು 80 ಪೈಸೆಗೆ ಬಿಡ್ ಮಾಡಿತು. ಮೂರನೇ ಸ್ಥಾನದಲ್ಲಿತ್ತು ರಾಜಾ ಎಂಟರ್ಪ್ರೈಸಸ್. ಇದು 50,85,933 ರೂಪಾಯಿಗೆ ಬಿಡ್ ಮಾಡಿತು. ನಾಲ್ಕನೇ ಸ್ಥಾನದಲ್ಲಿತ್ತು ಎಂಸಿಎ ಅಂಡ್ ಕಂಪನಿ. ಇದು 47,14,122 ರೂಪಾಯಿಗೆ ಬಿಡ್ ಮಾಡಿತು. ಐದನೇ ಸ್ಥಾನದಲ್ಲಿ ತಿಪ್ಪಾದೇವಿ ಟೆಂಟ್ ಹೌಸ್ ಇತ್ತು. ಇದು 32,36,165 ರೂಪಾಯಿಗೆ ಕಾರ್ಯಕ್ರಮ ಆಯೋಜನೆ ಮಾಡಲು ಮುಂದೆ ಬಂತು. ಆರನೇ ಸ್ಥಾನದಲ್ಲಿ ಉಡುಪಾಸ್ ಕಂಪನಿ ಇತ್ತು. ಇದು 29,91,560 ರೂಪಾಯಿಗೆ ಬಿಡ್ ಮಾಡಿತು. ನಾವು ಕರೆದ ಆನ್ಲೈನ್ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನಮ್ಮ ಮೆಟ್ರೋ ಕಾರ್ಯಕ್ರಮ ಆಯೋಜಿಸಿದ್ದ ಎಫ್ಐ ಈವೆಂಟ್ಸ್ ಅಂಡ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೂ ಆಹ್ವಾನ ಕೊಟ್ಟಿದ್ದೆವು. ಆದರೆ ಅದು ನಮಗೆ ನೂರಾರು ಪ್ರಶ್ನೆಗಳನ್ನು ಕೇಳಿ ಕೊಟೇಶನ್ ನೋಡಿ ಅನುಮಾನಗೊಂಡು ಕೊನೆ ಕ್ಷಣದಲ್ಲಿ ಕೊಟೇಶನ್ ಕಳುಹಿಸಲು ಹಿಂದೇಟು ಹಾಕಿತ್ತು. ಈ ರಿಯಾಲಿಟಿ ಚೆಕ್ನಿಂದ ತಿಳಿದು ಬರುವ ಅಂಶ ಏನಂದ್ರೆ, ನಮ್ಮ ಮೆಟ್ರೋ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆದ ಖರ್ಚು 80 ಲಕ್ಷ ಮೀರಿರಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ರಾಜ್ಯದಲ್ಲಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ಬಿಡ್ ಮಾಡಿದ್ದು 65 ಲಕ್ಷಕ್ಕೆ. ಬೇಕಾದ್ರೆ ಇನ್ನೂ 15 ಲಕ್ಷ ಎಕ್ಸ್ಟ್ರಾ ಸೇರಿಸಿದ್ರು ಆಗೋದು 80 ಲಕ್ಷ. ಬಿಎಂಆರ್ಸಿಎಲ್ ಅಧಿಕಾರಿಗಳು ಎಫ್ಐ ಕಂಪನಿ ಜೊತೆ ಸೇರಿ ಬಿಲ್ ದರ ಏರಿಸಿ ಸಾರ್ವಜನಿಕ ಹಣವನ್ನ ನುಂಗಿದ್ದಾರೆ ಅನ್ನೋದು ಇದರಿಂದ ಸ್ಪಷ್ಟವಾಗುತ್ತೆ. ಇದು ಟೋಟಲಿ ಪಾರದರ್ಶಕ ಕಾಯ್ದೆ ವೈಲೇಷನ್. ಪಾರದರ್ಶಕ ಕಾಯ್ದೆ ವೈಲೇಷನ್ ಮಾಡಿದರೆ 3 ವರ್ಷ ಸಜಾ ಇದೆ. ಸಂಬಂಧಪಟ್ಟ ಅಧಿಕಾರಿಗೆ 3 ವರ್ಷ ಶಿಕ್ಷೆ ಅಂತದೆ, ಕಾರಾಗೃಹವಾಸ 3 ವರ್ಷ. ಆದರೂ ಸಹ ಇವ್ರು ಮಾಡ್ತಾರೆ ಅಂದರೆ ಇದು ಭಾಳ ಇದು ಹಿಂದಗಡೆ ಯಾವುದು ಭಾಳ ಪ್ರಬಲವಾದಂಥ ರಾಜಕಾರಣಿಗಳು ಬೆಂಬಲ ಇದೆ. ಇನ್ನು ಮಾಧ್ಯಮಗಳಲ್ಲಿ ಪ್ರಚಾರ ಮಾಡಲು ಹಾಗೂ ಜಾಹೀರಾತು ಫಲಕ ಹಾಕಲು 1 ಕೋಟಿ ರೂಪಾಯಿ ವೆಚ್ಚ ತೋರಿಸಿದೆ. ಜಾಹೀರಾತು ಹಂಚುವ ಜವಾಬ್ದಾರಿಯನ್ನು ಟೆಂಡರ್ ಕರೆಯದೆ ಯಕ್ಷಿ ಕಮ್ಯುನಿಕೇಷನ್ಗೆ ನೀಡಿದೆ. ಈ ಸಂಸ್ಥೆ ಮುದ್ರಣ ಮಾಧ್ಯಮಗಳಿಗೆ 32 ಲಕ್ಷ ರೂಪಾಯಿಯ ಜಾಹೀರಾತು ನೀಡಿದೆ. ಬಿಎಂಆರ್ಸಿಎಲ್ ನಗರ ಇಡೀ ಫಲಕಗಳನ್ನು ಹಾಕಿದ್ರು 10 ಲಕ್ಷ ರೂಪಾಯಿಗಿಂತ ಹೆಚ್ಚು ಖರ್ಚಾಗಲ್ಲ ಅನ್ನೋದು ಜಾಹೀರಾತು ಫಲಕ ಮಾಡುವವರ ಅಭಿಪ್ರಾಯ. ಹಾಗಾದ್ರೆ 1 ಕೋಟಿ ರೂಪಾಯಿಯಲ್ಲಿ ಉಳಿದ 58 ಲಕ್ಷ ರೂಪಾಯಿ ಎಲ್ಲಿಗೆ ಹೋಯಿತು? ಇಂತಹ ಅಧಿಕಾರಿಗಳಿಂದ ನಮ್ಮ ಮೆಟ್ರೋಗೆ ಅಪಾಯ ಇದೆ. ಇವರಿಗೆ ಸಾರ್ವಜನಿಕರ ಹಣದ ಬೆಲೆ ಗೊತ್ತಿಲ್ಲ. ಇದೇ ರೀತಿ ದುಂದುವೆಚ್ಚ ಮಾಡ್ತಾ ಹೋದ್ರೆ ಮೆಟ್ರೋ ಯೋಜನೆ 12,000 ಕೋಟಿ ಏನೋ 20,000 ಕೋಟಿ ದಾಟಿದ್ರೂ ಅಚ್ಚರಿಯಿಲ್ಲ. ನಮ್ಮ ಮೆಟ್ರೋದ ಮೊದಲ ಹೆಜ್ಜೆಯಲ್ಲೇ ಭಾರಿ ಹಗರಣ. ನಮ್ಮ ಮೆಟ್ರೋದ ಮೊದಲ ಕನಸಲ್ಲೇ ಇಷ್ಟೊಂದು ಅವ್ಯವಹಾರ. ಈ ಅವ್ಯವಹಾರ ಹಗರಣಗಳಿಗೆ ಇಲ್ಲೇ ಬ್ರೇಕ್ ಹಾಕಬೇಕು. ಈ ಹಗರಣದಲ್ಲಿ ಪಾಲ್ಗೊಂಡ ಅಧಿಕಾರಿಗಳನ್ನು ಇಲ್ಲೇ ಮಟ್ಟ ಹಾಕಬೇಕು. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಈ ಹಗರಣಗಳ ಬಗ್ಗೆ ತನಿಖೆ ನಡೆಸಬೇಕು. ಇಲ್ದಿದ್ರೆ ನಮ್ಮ ಮೆಟ್ರೋ ಯೋಜನೆ ಭ್ರಷ್ಟಾಚಾರದ ಕೂಪ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.
ಕವರ್ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಗೆ ಕಳಿಸ್ಕೊಡಿ. ನಮ್ಮ ವಿಳಾಸ ಕವರ್ ಸ್ಟೋರಿ, ಸುವರ್ಣ ನ್ಯೂಸ್ 24/7, ನಂಬರ್ 204, ಎಂಬಸಿ ಸ್ಕ್ವೇರ್, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in.